ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒಂದು ಉತ್ತಮವಾದ ಕಾಲೇಜ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಇಂಡಿಯಾದ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಕೊನೆವರೆಗೂ ನೋಡಿದ್ರೆ ನಿಮಗೆ ಒಂದು ಉತ್ತಮವಾದ ಮಾಹಿತಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಆ ಕಾಲೇಜ್ ಯಾವುದು ಅಂದರೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ, COEP ಅಂತ ಹೇಳಿ ಕರೀತಾರೆ. COEP ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಆ ಕಾಲೇಜ್ ಬಗ್ಗೆ ನಿಮಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಪ್ರೀಮಿಯರ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. COEP ಇಸ್ ಎ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಇದೊಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಥರ್ಡ್ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಏಷ್ಯಾಗೆ ಥರ್ಡ್, ಇಂಡಿಯಾಗೆ ಸೆಕೆಂಡ್. ಥರ್ಡ್ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಏಷ್ಯಾ ಅಂಡ್ ಸೆಕೆಂಡ್ ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಇಂಡಿಯಾ ಆದಂತ ಒಂದು ಕಾಲೇಜ್ ಇದು. ಇದು ಒಂದು ಸ್ಟೇಟ್ ಗೌರ್ಮೆಂಟ್ ರನ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ದ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ. ಮಹಾರಾಷ್ಟ್ರದ ಅಧೀನದಲ್ಲಿ ನಡೀತಾ ಇರೋಂಥ ಒಂದು ಇಂಜಿನಿಯರಿಂಗ್ ಕಾಲೇಜು. ಇದು ಎಸ್ಟಾಬ್ಲಿಷ್ ಆಗಿರೋದು 1854, 1854. ತುಂಬಾ ಹಳೆಯ ಕಾಲೇಜು. ಎಸ್ಟಾಬ್ಲಿಷ್ಡ್ ಇನ್ 1854. ಕ್ಯಾಂಪಸ್ ಏರಿಯಾ ಬಂದೆ 36 ಎಕರೆಸ್ ಇದೆ. ಇದನ್ನ ಎಕ್ಸಲೆಂಟ್ ಅಕಾಡೆಮಿಕ್ ಪ್ರೋಗ್ರಾಮ್ಸ್ ಇದೆ. ರಿಸರ್ಚ್ ಅಲ್ಲಿ ತುಂಬಾ ಉತ್ತಮವಾಗಿದೆ, ಮತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಇರೋಂಥದ್ದು. COEP ಆಫರ್ಸ್ ವೇರಿಯಸ್ ಅಂಡರ್ ಗ್ರಾಜುಯೇಟ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಇನ್ಕ್ಲೂಡಿಂಗ್ BTech, MTech ಅಂಡ್ MBA ಕೋರ್ಸಸ್ ಇಲ್ಲಿ ರನ್ ಆಗ್ತಾ ಇದೆ. ರ್ಯಾಂಕಿಂಗ್ ಅಲ್ಲಿ ತಗೊಂಡಾಗ 90th ಇಂಜಿನಿಯರಿಂಗ್ ಇನ್ NIRF 2025 ರ್ಯಾಂಕಿಂಗ್ ಅಲ್ಲಿ 19th ರ್ಯಾಂಕಿಂಗ್ ತಗೊಂಡಿರೋಂಥ ಕಾಲೇಜು. ಇಲ್ಲಿ ಏನಂದ್ರೆ ಎನ್ಕರೇಜ್ ರಿಸರ್ಚ್ ಬಗ್ಗೆ ಮತ್ತೆ ಇನೋವೇಟಿವ್ ಫೀಲ್ಡ್ ಬಗ್ಗೆ ಇಲ್ಲಿ ರಿಸರ್ಚ್ ಎಲ್ಲ ನಡೆಯುವಂತ ಒಂದು ಕಾಲೇಜು. ಈ ಕಾಲೇಜ್ ಅಡ್ವಾಂಟೇಜಸ್ ಏನು ಅಂತಂದ್ರೆ ಒನ್ ಆಫ್ ಇಂಡಿಯಾಸ್ ಓಲ್ಡೆಸ್ಟ್ ಮೋಸ್ಟ್ ಪ್ರೆಸ್ಟೇಜಿಯಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕರೀತಾರೆ. ಮತ್ತೆ ಸ್ಟ್ರಾಂಗ್ ಅಲ್ಯೂಮಿನಿ ನೆಟ್ವರ್ಕ್, ತುಂಬಾ ಹಳೇದಿರೋದ್ರಿಂದ ತುಂಬಾ ವಿದ್ಯಾರ್ಥಿ ಓಲ್ಡ್ ಸ್ಟೂಡೆಂಟ್ಸ್ ನ ಒಳಪಟ್ಟಿದೆ. ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಇದೆ. ಸ್ಟ್ರಾಂಗ್ ಫೋಕಸ್ ಆನ್ ಫಂಡಮೆಂಟಲ್ ಅಂಡ್ ಪ್ರಾಕ್ಟಿಕಲ್ ಲರ್ನಿಂಗ್ ಮತ್ತೆ ರಿಸರ್ಚ್ ಆಪರ್ಚುನಿಟೀಸ್ ಇದೆ. ವೈಬ್ರೆಂಟ್ ಸ್ಟೂಡೆಂಟ್ ಕಮ್ಯುನಿಟಿ, ಟೆಕ್ ಫೆಸ್ಟ್ಸ್ ಮತ್ತೆ ಕಲ್ಚರಲ್ ಈವೆಂಟ್ಸ್ ನಡೀತವೆ. ಪುಣೆಲೆ ಮೇಜರ್ ಟೆಕ್ ಹಬ್ ವಿತ್ ಗುಡ್ ಕನೆಕ್ಟಿವಿಟಿ. ಪುಣೆ ಒಂದು ಮೇಜರ್ ಟೆಕ್ ಹಬ್ ಅಂತಾನೂ ಕರೀತಾರೆ. ಫ್ಲೆಕ್ಸಿಬಲ್ ಕರಿಕ್ಯುಲಮ್ ಮತ್ತೆ ಇನೋವೇಟಿವ್ ಪ್ರೋಗ್ರಾಮ್ಸ್ ನ ಅಲ್ಲಿ ನಡೀತಾ ಇರೋಂಥ ಕಾಲೇಜು. ಯಾವೆಲ್ಲ ಕೋರ್ಸಸ್ ಇದೆ ಇಲ್ಲಿ ಅಂತ ಬಂದಾಗ ಸಿವಿಲ್ ಇಂಜಿನಿಯರಿಂಗ್ ಇದೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇನ್ಸ್ಟ್ರುಮೆಂಟೇಶನ್ ಅಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಇದೆ. ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಇದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದೆ, ಮೆಟಲರ್ಜಿ ಅಂಡ್ ಮೆಟೀರಿಯಲ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಇಷ್ಟೆಲ್ಲ ಕೋರ್ಸಸ್ ಇಲ್ಲಿ ಇದೆ. ಅದೇ ರೀತಿ ಇಲ್ಲಿ ಸೇರ್ಕೋಬೇಕು ಅಂದ್ರೆ ಎಲಿಜಿಬಿಲಿಟಿ ಏನು ಅಂತ ಬಂದಾಗ 10+2 ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೋರ್ ದೆನ್ 45% ಇರಬೇಕು. ನೋ ಏಜ್ ಲಿಮಿಟ್ ಅಂತ ಹೇಳ್ತಾನೆ. ಒಂದು ಮಹಾರಾಷ್ಟ್ರ CET ಬೇಕಾದ್ರೂ ಬರ್ದು ಹೋಗ್ಬೋದು. ಅದೇ ರೀತಿ JEE ಮೈನ್ಸ್ ಸ್ಕೋರ್ ಮುಖಾಂತರನೂ ಹೋಗ್ಬೋದು. ಈ ಕಾಲೇಜ್ಗೆ 2 ಆಪ್ಷನ್ ಇದೆ. ಮಹಾರಾಷ್ಟ್ರ CET ಬರ್ಬೇಕಾದ್ರೂ ಹೋಗ್ಬೋದು, ಇಲ್ಲ JEE ಮೈನ್ಸ್ ಸ್ಕೋರ್ ಮುಖಾಂತರನೂ ಹೋಗ್ಬೋದು. ಆದ್ರೆ ಮಹಾರಾಷ್ಟ್ರ CET ಬರ್ದೋದ್ರೆ 80% ಸೀಟ್ಸ್ ರಿಸರ್ವ್ ಇರ್ತದೆ. JEE ಮುಖಾಂತರ ಹೋದ್ರೆ ಆಲ್ ಇಂಡಿಯಾ ಕೋಟಾದಲ್ಲಿ 20% ಸೀಟ್ ರಿಸರ್ವ್ ಇರ್ತದೆ. ಇಲ್ಲಿ ಮಹಾರಾಷ್ಟ್ರ ಸೀಟ್ ಹೇಳಿದ್ವಲ್ಲ, ಅದು ಹೋಮ್ ಸ್ಟೇಟ್ ಅವ್ರಿಗಿರುತ್ತೆ. ಅದೇ JEE ಸ್ಕೋರ್ ಮುಖಾಂತರ 20% ಸೀಟ್ ಆಲ್ ಇಂಡಿಯಾ ಕೋಟಾ ಇರುತ್ತೆ. ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ ಟೋಟಲ್ ಮಹಾರಾಷ್ಟ್ರ CETಗೆ 1260 ಸೀಟ್ಸ್ ಇದೆ. ಟೋಟಲ್ JEE ಸೀಟ್ಸ್ ಅಂತ ಬಂದಾಗ 1008 ಇದೆ. ಕಟ್ ಆಫ್ JEE ರ್ಯಾಂಕಿಂಗ್ ಅಂತ ತಗೊಂಡ್ರೆ ಬಿಟ್ವೀನ್ 500 to 3900 ಒಳಗಡೆ ಇದ್ರೆ ಇಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಫೀಸ್ ಸ್ಟ್ರಕ್ಚರ್ಸ್ ಬಂದು ಯಾವ ತರ ಇದೆ ಅಂದ್ರೆ 90,600 ಓಪನ್ ಕ್ಯಾಟಗರಿ ಅವ್ರಿಗೆ. ಅದೇ ರೀತಿ SC ST ಬಂದ್ರೆ 9,750 ಇದೆ. OBC ಅವ್ರಿಗೆ 49,600. ಇದೊಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಫೀಸ್ ತುಂಬಾ ಕಮ್ಮಿ ಇದೆ. OBC ಅವ್ರಿಗೆ 49,600, SC ST ಅವ್ರಿಗೆ 9,750 ಮತ್ತೆ ಓಪನ್ ಕ್ಯಾಟಗರಿ ಅವ್ರಿಗೆ 90,600 ಇರುತ್ತೆ. ಹಾಸ್ಟೆಲ್ ಫೀಸು ವರ್ಷಕ್ಕೆ 35,000 ಬರುತ್ತೆ. SC ST ಮತ್ತೆ
OBC ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಟ್ಯೂಷನ್ ಫೀಸ್ ವೇವ್ ಆಗೋ ಅವಕಾಶನೂ ಇರುತ್ತೆ. ಅಂದ್ರೆ ಸ್ಕಾಲರ್ಶಿಪ್ ತರದಲ್ಲಿ ವೇವ್ ಮಾಡ್ತಾರೆ. ಅದೇ ರೀತಿ JEE ನಿಂದ ಓದೋರಿಗೆ 1,10,810 ರೂಪಾಯಿ ನಿಮಗೆ ಫೀಸ್ ಇರುತ್ತೆ. ಪ್ಲೇಸ್ಮೆಂಟ್ ಅಂತ ಬಂದಾಗ ಮ್ಯಾಕ್ಸಿಮಮ್ 100% ಪ್ಲೇಸ್ಮೆಂಟ್ ಆಗೋ ಅವಕಾಶ ಇರುತ್ತೆ. ಹೈಯೆಸ್ಟ್ ಪ್ಯಾಕೇಜ್ ಬಂದೆ 2024 ಅಲ್ಲಿ 84 ಲ್ಯಾಕ್ ಪರ್ ಆನಮ್ ಇದೆ. 25 ಅಲ್ಲಿ 52 ಲ್ಯಾಕ್ ಪರ್ ಆನಮ್ ಇದೆ. ಅವರೇಜ್ ಪ್ಯಾಕೇಜ್ ಬಂದೆ 13 ಲ್ಯಾಕ್ ಪರ್ ಆನಮ್ ಇದೆ. ಸ್ಟೈಫೆಂಡ್ ಸಹ ಸಿಗುತ್ತೆ ಈ ಕಾಲೇಜಲ್ಲಿ. ತಿಂಗಳಿಗೆ 10,000ದಿಂದ 55,000 ರೂಪಾಯಿವರೆಗೂ ಸ್ಟೈಫೆಂಡ್ ಸಿಗೋಂತ ಅವಕಾಶನೂ ಈ ಕಾಲೇಜಲ್ಲಿ ಇದೆ. ಸ್ಕಾಲರ್ಶಿಪ್ ಅಂತ ಬಂದಾಗ ಇಲ್ಲಿ ತುಂಬಾ ಸ್ಕಾಲರ್ಶಿಪ್ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಟ್ರೈಬಲ್ ಸ್ಕಾಲರ್ಶಿಪ್, ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್, PMSS ಸ್ಕಾಲರ್ಶಿಪ್, ವಿಂಟ್ ಮತ್ತೆ SBC ಸ್ಕಾಲರ್ಶಿಪ್, ಸೇವಾ ಸಹಯೋಗ್ ಸ್ಕಾಲರ್ಶಿಪ್, ಸಕಲ್ ಇಂಡಿಯಾ ಸ್ಕಾಲರ್ಶಿಪ್, ಸೋಷಿಯಲ್ ವೆಲ್ಫೇರ್ ಸ್ಕಾಲರ್ಶಿಪ್, OBC ಸ್ಕಾಲರ್ಶಿಪ್, ಈ ತರ ತುಂಬಾ ಸ್ಕಾಲರ್ಶಿಪ್ಸ್ ಇಲ್ಲಿ ಸಿಗ್ತದೆ. ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗ ಅಂದ್ರೆ ಮಹಾರಾಷ್ಟ್ರ CET ಅಪ್ಲಿಕೇಶನ್ ಜನವರಿಯಿಂದ ಫೆಬ್ರವರಿಯಲ್ಲಿ, ಜನವರಿ 10ರಿಂದ ಫೆಬ್ರವರಿ 15ವರೆಗೂ ಮಹಾರಾಷ್ಟ್ರ CET ಅಪ್ಲಿಕೇಶನ್ ಹಾಕ್ಬೋದು. ಮಹಾರಾಷ್ಟ್ರ CET ನಲ್ಲಿ ಏಪ್ರಿಲ್ 9ರಿಂದ 30ರಲ್ಲಿ ಎಕ್ಸಾಮ್ ನಡೆಯುತ್ತೆ. ಕೌನ್ಸಿಲಿಂಗ್ ಜೂನ್ ಜುಲೈಯಲ್ಲಿ ನಡೆಯುತ್ತೆ. ಅದರಲ್ಲಿ ನೀವು ಈ JEE ಸ್ಕೋರ್ ಮುಖಾಂತರನಾರ ಅಪ್ಲೈ ಮಾಡ್ಬೋದು. ಇಲ್ಲ ಮಹಾರಾಷ್ಟ್ರ CET ತಗೊಂತೀನಿ ಅಂದ್ರೆ CET ತಗೊಂಡ್ಬೇಕಾದ್ರೂ ಬರೀಬಹುದು. ಇಂಟರ್ನ್ಶಿಪ್ ಅಂತ ಬಂದಾಗ ಡೇವ್ ಶೋ ಮತ್ತು ನಲ್ಲಿ 2 ಸ್ಟೂಡೆಂಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಇಂಟರ್ನ್ಶಿಪ್ಗೆ ವಿತ್ 2 ಲ್ಯಾಕ್ ಪರ್ ಮಂತ್. ನೋಡಿ ತುಂಬಾ ಒಂದು ಒಳ್ಳೆ ಇದು. ಇಂಟರ್ನ್ಶಿಪ್ಗೆನೆ 2 ಸ್ಟೂಡೆಂಟ್ಸ್ನ ಒಂದು ಕಂಪ್ನಿಯವರು ಪ್ರತಿ ತಿಂಗಳು 2 ಲಕ್ಷ ಕೊಡ್ತಾ ಇದ್ದಾರೆ. ಆ ತರದ್ದು ಒಂದು ಇಂಟರ್ನ್ಶಿಪ್ ಸೆಲೆಕ್ಟ್ ಆಗಿದ್ದಾರೆ ಲಾಸ್ಟ್ ಇಯರ್ನಲ್ಲಿ. ಅರೇಸಿಯಂ ಅಂತೇಳಿ ಇಲ್ಲೂ ಅಷ್ಟೇ 2 ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. 1.25 ಲ್ಯಾಕ್ ಪರ್ ಮಂತ್ಗೆ. ವೆಲ್ಸ್ ಅಂಡ್ ಫಾರ್ಗ್ರೋ ದಲ್ಲಿ 10 ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಸೆಲೆಕ್ಟ್ ಆಗಿದ್ದಾರೆ. 90,000 ಪರ್ ಮಂತ್ಗೆ ಸೆಲೆಕ್ಟ್ ಆಗಿದ್ದಾರೆ. ಹಿಲ್ಟಿ ನಲ್ಲಿ 4 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. 80,000 ಪರ್ ಮಂತ್ ಸ್ಟೈಫೆಂಡ್ಗೆ. ಅದೇ ರೀತಿ CITI ನಲ್ಲಿ 13 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. 75,000 ಪರ್ ಮಂತ್ಗೆ. ನೋಡಿ ಒಂದು ಉತ್ತಮವಾದ ಬೆಳವಣಿಗೆ ಇದು. ಇಂಟರ್ನ್ಶಿಪ್ ಅಲ್ಲೇ ವಿದ್ಯಾರ್ಥಿಗಳು 2 ಲಕ್ಷ, 1.25 ಲಕ್ಷ, 90,000, 80,000, 75,000 ತಗೊಳ್ಳುವಂತ ಒಂದು ಅವಕಾಶನೂ ಈ ಕಾಲೇಜಲ್ಲಿದೆ. ಇದು ಒಂದು ಉತ್ತಮವಾದ ಇಂಜಿನಿಯರಿಂಗ್ ಕಾಲೇಜು, ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಏಷ್ಯಾಗೆ 3rd ಓಲ್ಡೆಸ್ಟ್, ಇಂಡಿಯಾಗೆ 2nd ಓಲ್ಡೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. 1854 ಅಲ್ಲಿ ಸ್ಟಾರ್ಟ್ ಆಗಿರೋಂಥ ಮಹಾರಾಷ್ಟ್ರ ಗೌರ್ಮೆಂಟ್ ರನ್ ಮಾಡ್ತಿರೋಂಥ ಕಾಲೇಜು. ಒಂದು ಅಂಡರ್ ಗ್ರಾಜ್ಯುಯೇಟ್ ಮತ್ತೆ NRI ರ್ಯಾಂಕಿಂಗ್ ನಲ್ಲಿ 90th ರ್ಯಾಂಕಿಂಗ್ ಇರೋಂಥ ಕಾಲೇಜು. ಮತ್ತೆ ಸ್ಟ್ರಾಂಗ್ ಅಲ್ಯೂಮಿನಿ ನೆಟ್ವರ್ಕ್ ಇದೆ. ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಅಪಾರ್ಚುನಿಟೀಸ್ ಇದೆ. ರಿಸರ್ಚ್ ಅಪಾರ್ಚುನಿಟೀಸ್ ಹೆಚ್ಚು ಇರೋಂಥ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದು. ಯಾರೆಲ್ಲ JEE ಬರೀತಾ ಇದ್ದೀರಿ, ಕೌನ್ಸಿಲಿಂಗ್ ಟೈಮಲ್ಲಿ ಈ ಕಾಲೇಜ್ಗೆ ನೀವು ಅಪ್ಲೈ ಮಾಡ್ಬೋದು. 20% ಸೀಟ್ ನಿಮಗೆ ರಿಸರ್ವ್ ಇರುತ್ತೆ. ಮಹಾರಾಷ್ಟ್ರ CET ಬೇಕಾದ್ರೂ ಬರೆದು ಹೋಗೋಂಥ ಅವಕಾಶನೂ ಇದೆ. ಒಟ್ಟು JEEಗೋಸ್ಕರನೇ 1800 ಸೀಟ್ಸ್ ರಿಸರ್ವ್ ಇರ್ತದೆ. ಫೀಸು ಅಷ್ಟೇ ಕಮ್ಮಿ ಇದೆ. SC ST ಅವ್ರಿಗೆ 9,750, OBC ಅವ್ರಿಗೆ 49,600 ಫೀಸ್ ಇದೆ. ಸ್ಟೈಫೆಂಡ್ನು ಪ್ರತಿ ತಿಂಗಳು 10,000ರಿಂದ 55,000 ರೂಪಾಯಿ ತಗೊಳ್ಳುವಂಥ ಅವಕಾಶ. ಮತ್ತೆ ಹೈಯೆಸ್ಟ್ ಪ್ಯಾಕೇಜ್ 87 ಲ್ಯಾಕ್ ಪರ್ ಆನಮ್ ಇದೆ. ಒಂದು ಉತ್ತಮವಾದ್ದು, ತುಂಬಾ ಇಂಟರ್ನ್ಶಿಪ್ಗಳಿಗೂ ಕಂಪ್ನಿ ಬರೋ ಅಂತ ಒಂದು ಓಲ್ಡೆಸ್ಟ್ ಇಂಜಿನಿಯರಿಂಗ್ ಬೆಸ್ಟ್ ಕಾಲೇಜ್ ಅಂತನಾದ್ರೂ ನಾವು ಹೇಳ್ಬೋದು. ಯಾರೆಲ್ಲ JEE ಮುಖಾಂತರ ಹೋಗೋಕೆ ಅನುಕೂಲ ಆಗುತ್ತೆ ಅವರು ಕೌನ್ಸಿಲಿಂಗ್ ಟೈಮಲ್ಲಿ ಈ ಕಾಲೇಜ್ಗೆ ಅಪ್ಲೈ ಮಾಡಿ. ಒಳ್ಳೇದಾಗಲಿ. ಥ್ಯಾಂಕ್ ಯು.